ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸಸ್, ನಮ್ಮ ಫೈನಾನ್ಸ್ ಮಿನಿಸ್ಟರ್, ಓಕೆ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಒಂದು ಹೊಸ ಯೋಜನೆ ತಗೊಂಡ್ಬಂದಿದ್ದಾರೆ. NPS ವಾತ್ಸಲ್ಯ ಯೋಜನೆ ಅಂತ ಹೇಳಿ ಕರೀತಾರೆ. ಇದ್ರ ಹೆಸರೇನಪ್ಪಾ ಅಂತಂದ್ರೆ NPS ವಾತ್ಸಲ್ಯ ಯೋಜನೆ. ಬಹಳ ಬೆಸ್ಟ್ ಇದೆ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಬಂದಿತ್ತು ಮೊದಲು. ಅಂದ್ರೆ ತಿಂಗಳ ನಾವು ಇಂತಿಷ್ಟು ದುಡ್ಡನ್ನ ತುಂಬ್ಕೊಂತ ಹೋಗೋದು. ನಮಗ ಇಷ್ಟು ವರ್ಷ ಆಗೋವರೆಗೂ ನಾವು ತುಂಬೋದು ಸರ್. ಅಂದ್ರೆ ನಮ್ಗೆ 60 ವರ್ಷ ಆಗೋವರೆಗೂ ತುಂಬೋದು. ನಾವೇನ್ ತುಂಬ್ಕೊಂತ ಹೋಗಿರ್ತೀವಲ್ಲ ಅದನ್ನ ಅವ್ರು ಏನ್ ಮಾಡ್ತಾರ, ಮಾರ್ಕೆಟ್ ಒಳಗಡೆ ಹೂಡಿಕೆ ಮಾಡ್ತಾರೆ. ಸ್ಪೆಷಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಆವರೇಜ್ ಆಗಿ ಒಂದು 10% ತನ ಇಂಟ್ರೆಸ್ಟ್ ರೇಟ್ ಬರುತ್ತೆ ಸರ್. 9ರಿಂದ 10% ಇಂಟ್ರೆಸ್ಟ್ ರೇಟು. 60ನೇ ವರ್ಷ ನಮಗ ಆದ್ಮೇಲೆ 61ನೇ ವರ್ಷದಿಂದ ನಮಗೆ ಪೆನ್ಷನ್ ರೂಪದಲ್ಲಿ ಕೊಡ್ತಾರೆ. ಇಷ್ಟ ಸಿಂಪಲ್ ಇದೆ. ಈಗ ನೀವು 31 ವರ್ಷಕ್ಕೆ ದುಡ್ಯಾಕ್ 30ನೇ ವರ್ಷಕ್ಕೆ ದುಡ್ಯಾಕತ್ತಿರಪ್ಪ, ನಿಮ್ಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ. ನೀವು ತಿಂಗಳ ಏನ್ ಮಾಡೋದು ಸರ್, ಒಂದು 10,000 ರೂಪಾಯಿ NPS ಒಳಗಡೆ ಹಾಕೊಂತ ಹೋಗುದು. ಅಂದ್ರೆ ವರ್ಷಕ್ಕೆ 1,20,000 ರೂಪಾಯಿ. ಹಿಂಗೆ ನೀವು ಮುಂದಿನ 30 ವರ್ಷ ಮಾಡ್ತೀರಿ. ಅವಾಗ ನಿಮ್ದು ರಿಟೈರ್ಮೆಂಟ್ ಏಜ್ ಬರ್ತದೆ 60 ವರ್ಷ. ನೀವು ಗೌರ್ಮೆಂಟ್ ಇರ್ರಿ, ಬೇಕಾದ್ರೆ ಪ್ರೈವೇಟ್ ಇರ್ರಿ, ಯಾರು ಬೇಕಾದವರು ಮಾಡ್ಬೋದು. NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್. 60 ವರ್ಷ ತನ ನೀವು ತಿಂಗಳ 10,000 ತುಂಬೋದು ಸರ್. ಅದಾದ್ಮೇಲೆ 61ನೇ ವರ್ಷದಿಂದ ಏನ್ ಮಾಡ್ತಾರ, ನಿಮಗ ಅದರದೆಲ್ಲ ರಿಟರ್ನ್ ಕೊಟ್ಕೊಂತ ಬರ್ತಾರೆ. ಬಟ್ ಬಡ್ಡಿ 10% ಅಂದ್ರೆ ಬಹಳ ಇರ್ತದೆ, ಒಳ್ಳೆ ಅಮೌಂಟ್ ಬರ್ತೈತಿ. ಇನ್ನೊಂದು PPF ಅಂತ ಬರ್ತದೆ, ಓಕೆ, ಪ್ರಾವಿಡೆಂಟ್ ಫಂಡ್ ಬರ್ತೈತಿ. ಇದಕ್ಕಿಂತನೂ NPS ಬಹಳ ಚಲೋ. ಯಾರು ಮಾಡಿಸಿಲ್ಲ ಅವ್ರು ಮಾಡಿಸ್ರಿ. ಓಕೆ, ಸೊ ಬಹಳ ಬೆಸ್ಟ್ ಇದೆ ಸರ್ NPS. ಈಗ NPS ಇದು ಎಲ್ಲಿಂದ ಇತ್ತಪ್ಪ ಅಂತಂದ್ರೆ 18 ವರ್ಷದ ಮೇಲೆ ನೀವು ದುಡಿಯಾಕತ್ತ ಮೇಲೆ ಇತ್ತು. ಈಗ ಏನ್ ಮಾಡಿದಾರೆ ಅಂತಂದ್ರೆ 0 to 18 ಮಾಡಿದಾರೆ. ಅಂದ್ರೆ ಈಗ ಹುಟ್ಟಿದಂತ ಮಕ್ಕಳಿಗೂ ಇದನ್ನ ಮಾಡಿಸ್ತಾ ಇದ್ದಾರೆ ಸರ್. 18 ವರ್ಷದ ಒಳಗಿನ ಮಕ್ಕಳಿಗೆ NPS ವಾತ್ಸಲ್ಯ ಯೋಜನೆ ಅಂತ ಮಾಡ್ತಾರೆ. ಅಂದ್ರೆ ತಂದೆ ತಾಯಿ ಈ ಮಗು ಹುಟ್ಟಿದ ವರ್ಷದಿಂದನ ತಿಂಗಳ ಅಮೌಂಟ್ ತುಂಬ್ಕೊಂತ ಹೋಗ್ಬೋದು, ಅಥವಾ ವರ್ಷಕ್ಕೊಮ್ಮೆ ತುಂಬಬಹುದು. ವರ್ಷಕ್ಕೊಮ್ಮೆ ತುಂಬ್ಕೊಂತ ಹೋಗುದು. 18 ವರ್ಷ ಆದ ಕೂಡ ಸರ್ ಒಂದಿಷ್ಟು ಕಾರ್ಪಸ್ ರೆಡಿ ಇರ್ತದೆ. ವಿತ್ ಹೆಚ್ಚು ಕಡಿಮೆ 10% ಇಂಟ್ರೆಸ್ಟ್ ಇರ್ತೈತಿ. ಇವೆಲ್ಲ ಮ್ಯೂಚುವಲ್ ಫಂಡ್ದಾಗ ಇರ್ತಾವ. ಮ್ಯೂಚುವಲ್ ಫಂಡ್ಗಳು ಏನಪ್ಪಾ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಇಂಟ್ರೆಸ್ಟ್ ಅನ್ನ ಕೊಡ್ತಾವ, ಡೆಫಿನೆಟ್ಲಿ ಕೊಡ್ತಾವ. ಮಾರ್ಕೆಟ್ ರಿಸ್ಕ್ ಇದ್ರೂ ಕೂಡ ಲಾಂಗ್ ಟರ್ಮ್ ಇರೋದ್ರಿಂದ ಕೊಡ್ತಾವ. ಗೌರ್ಮೆಂಟ್ ಅವರು ಅದನ್ನೆಲ್ಲ ಎಕ್ಸ್ಪರ್ಟ್ಸ್ ಕರ್ಕೊಂಡು ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ. 18 ವರ್ಷಕ್ಕಂದ್ರೆ ಆ ಮಗುಗೆ ಸರ್ ಸಾಕಷ್ಟು ಕಾರ್ಪಸ್ ರೆಡಿ ಇರ್ತದೆ. 18 ವರ್ಷಕ್ಕೆ ಅವ್ರ ತಂದೆ ತಾಯಿಗಳು ತಿಂಗಳ ತುಂಬ್ಕೋತ ಬರ್ತಾರೆ. 18ನೇ ವರ್ಷಕ್ಕೆ ಸರ್ ಏನ್ ಮಾಡ್ಬೋದು, ಅವ್ರ ತಂದೆ ತಾಯಿಗಳು ಬೇಡ ನಾವ್ ಈಗ ತಕೊಳಂಗಿಲ್ಲ, ಇದನ್ನ ಅವ್ರದ್ದು ವೈಯಕ್ತಿಕವಾಗಿ ಇದನ್ನ NPS ಮಾಡಿಬಿಡ್ತೀವಿ ಅಂತ ಹೇಳ್ಬೋದು. ಇನ್ಮೇಲೆ ಅವ್ರದ್ದು NPS 18 ವರ್ಷದ ಮೇಲೆ NPS ವಾತ್ಸಲ್ಯ ಹೋಗಿ ಬರೀ NPS ಆಗಿಬಿಡ್ತದೆ. ಅವಾಗ ಅವ್ರು ಮತ್ತೆ ಒಂದು 25 ವರ್ಷ ತನಕ ಹೋದ್ಪ ಎಜುಕೇಶನ್ ಇರ್ತದೆ. ಅವಾಗ ಸಾಕಷ್ಟು ದುಡ್ಡು ಅವ್ರಿಗೆ ಬರ್ತದೆ. ಓಕೆ, 25 ವರ್ಷಕ್ಕೆ ಅಂದ್ರೆ ಡಿಗ್ರಿ ಮುಗಿದಿರ್ತೈತಿ, ಏನೋ ಮದುವೆ ಬಂದಿರ್ಬೋದು, ಅಥವಾ ಮನ್ಯಾಗ ಓಕೆ, ಸೊ ಎದಕ್ಕಾರ ದುಡ್ಡು ಇದನ್ನ ಇರ್ಬೋದು, ಹೈಯರ್ ಸ್ಟಡೀಸ್ ಹೋಗಕ್ಕಿರ್ಬೋದು, ದುಡ್ಡು ರೆಡಿ ಇರುತ್ತೆ ಸರ್. ಮತ್ತೆ ಇನ್ನೊಂದು, ಇವತ್ತು ನಾನು ನೋಡಿದ್ದೀನಲ್ಲ, ಬಹಳ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಯುವ ಜನತೆಗೆ ನಾ ಅದನ್ನ ಮಾಡ್ಬೇಕು, ನಾ ಇದನ್ನ ಮಾಡ್ಬೇಕು, ಐಡಿಯಾಗಳು ಬಹಳ ಅದಾವು. ಆದ್ರೆ ಕ್ಯಾಶ್ ಇಲ್ಲ, ಬಂಡವಾಳದ ಕೊರತೆ ಇದೆ. ಬಟ್ ಇವತ್ತಿನಿಂದ ಯಾರು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇವತ್ತಿನಿಂದ ಒಂದು ಸೇವಿಂಗ್ಸ್ ಮಾಡ್ತಾರ, ನಾಳೆ ಅವ್ರ ಮಕ್ಕಳು ಒಂದು ಹೊಸದೇನೋ ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕು, ಒಂದು ಒಳ್ಳೆ ಎಜುಕೇಶನ್ ತಗೋಬೇಕಂದಾಗ ಅವ್ರ ಕಡೆ ದುಡ್ಡು ಇರುತ್ತೆ ಸರ್. ಒಂದು ಸೇವಿಂಗ್ ಸ್ಕೀಮ್ ಇದೆ, ಮತ್ತೆ ಲಾಂಗ್ ಟರ್ಮ್ ಸೇವಿಂಗ್ ಇದೆ. ಹಿಂಗೆ ಲಾಂಗ್ ಟರ್ಮ್ ಸೇವಿಂಗ್ ಮಾಡೋದ್ರಿಂದ ಒಂದು ಒಳ್ಳೆ ರಿಟರ್ನ್ ಬರ್ತದೆ. ಮತ್ತೆ ಇದಕ್ಕೆ ಚಕ್ರ ಬಡ್ಡಿ ಬರ್ತದೆ ಸರ್. ಚಕ್ರ ಬಡ್ಡಿ ಅಂತಂದ್ರೆ ಏನು, ಕಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಆ ಕಂಪೌಂಡ್ ಇಂಟ್ರೆಸ್ಟ್ ಬರೋದ್ರಿಂದ 30-40 ಲಕ್ಷ ರೂಪಾಯಿ ಬಂದ್ಬಿಡ್ತದೆ 25ನೇ ವಯಸ್ಸಿಗೆ ಆ ಮಕ್ಕಳು ಬರೋದ್ರೊಳಗಡೆ. ಅಂದ್ರೆ ತಿಂಗಳ ಓಕೆ, ವರ್ಷಕ್ಕೆ ಒಂದು 50,000 ರೂಪಾಯಿ ತನ ಸರ್. ವರ್ಷಕ್ಕೆ 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಟೈಮ್ಗೆ ಅಪ್ರಾಕ್ಸಿಮೇಟ್ಲಿ 40 ಲಕ್ಷ ಬರ್ತದೆ. ಒಂದು ಒಳ್ಳೆಯದೇನೋ ಒಂದು ಸ್ಟಾರ್ಟ್ಅಪ್ ಮಾಡ್ಬೋದು, ಏನೋ ಒಂದು ಮಾಡ್ಬೋದು, ಆ ದುಡ್ಡು ಇರ್ತದೆ. ಓಕೆ, ಕಂಪೌಂಡ್ ಇಂಟ್ರೆಸ್ಟ್ ಜಗತ್ತಿನ 8ನೇ ಅದ್ಭುತ ಅಂತ ಹೇಳಿದಾರೆ ಯಾರು, ಮಿಸ್ಟರ್ ಆಲ್ಬರ್ಟ್ ಐನ್ಸ್ಟೀನ್. ಆ ಕಂಪೌಂಡ್ ಇಂಟ್ರೆಸ್ಟ್ ಈ ಸ್ಕೀಮ್ ಅಲ್ಲಿ ಬರ್ತದೆ ಸರ್. ವಾತ್ಸಲ್ಯ ಯೋಜನೆ ಬಹಳ ಚಂದ ಇದೆ, ಇದನ್ನ ಮಾಡಿಸ್ರಿ. ಓಕೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು ಇದನ್ನ ಮಾಡಿದಾರ. NPS ವಾತ್ಸಲ್ಯ ಯೋಜನೆ ಅಂತ ಕರಿತೀವಿ. ಓಕೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ ವಿಸ್ತರಣೆಯಾದಂತ ಭಾಗ. ಇಲ್ಲಿವರೆಗೆ 18 ವರ್ಷದ ಮ್ಯಾಲಿನವ್ರಿಗೆ ಅಷ್ಟೇ ಇರ್ತದೆ NPS. ಈಗ ಅದನ್ನ ಏನ್ ಮಾಡ್ಯಾರ, 18 ವರ್ಷದ ಕೆಳಗಿನವ್ರು ಅಂದ್ರೆ ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ತಂದೆ ತಾಯಿಗಳು ದುಡ್ಡನ್ನ ತುಂಬೋದು. ಮತ್ತೆ 10% ಸರ್, ಆವರೇಜ್ ಆಗಿ 10% ಇದಕ್ಕೆ ಇಂಟ್ರೆಸ್ಟ್ ಬರ್ತದೆ. ಅರ್ಥ ಆಗತ್ತೆ ನಾ ಹೇಳಿದ 10% ಯಾವ ಬ್ಯಾಂಕ್ದವ್ರು ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ, ಬ್ಯಾಂಕ್ನವ್ರು ಕೊಡುದು 6%, 7%. ಭಾರತದಲ್ಲಿ ಇನ್ಫ್ಲೇಷನ್ ಅನ್ನ 7.5% ಐತಿ. ನೀವು 7% ಎಲ್ಲರೂ FD ಇಟ್ಟಿದ್ದೀರ ಅಂತಂದ್ರೆ ಅದರಿಂದ ನಿಮಗೇನು ಲಾಭ ಆಗುದಿಲ್ಲ, ಬ್ಯಾಂಕ್ನವರು ಪಾರ್ಟಿ ಮಾಡ್ತಾರೆ ಅದ್ರೊಳಗೆ.
ಬಟ್ 10% ನಿಮ್ಗೆ ಇವ್ರು ರಿಟರ್ನ್ ಕೊಟ್ರಂತಂದ್ರೆ ಅಟ್ಲೀಸ್ಟ್ 3% ನಿಮ್ಗೆ ಉಳಿತದೆ. ಇದು ಬೆಸ್ಟ್ ಸ್ಕೀಮ್. ಮತ್ತೆ ಗೌರ್ಮೆಂಟ್ ಜೊತೆಗೆ ಪ್ರೈವೇಟ್ ಅಲ್ಲಿ ಕೆಲವು ಸಹಕಾರಿ ಬ್ಯಾಂಕ್ಗಳು 12% 13 ಕೊಡ್ತಾರ, ಬಟ್ ಅವ್ರು ಯಾವತ್ತು ಓಡಿ ಹೋಗ್ತಾರ ಗೊತ್ತಿಲ್ಲ. ಓಕೆ, ಬಟ್ ಇದು ಗೌರ್ಮೆಂಟ್ ಅಲ್ಲಿ ಇರೋದ್ರಿಂದ ಓಕೆ ಸೆಕ್ಯೂರ್ಡ್ನು ಇರ್ತೈತಿ. ಮತ್ತೆ ಮಕ್ಕಳಿಗೆ ಮೊದಲಿನಿಂದ ನಾವು ಸೇವಿಂಗ್ಸ್ ಮನೋಭಾವನೆಯನ್ನ ಗುರುತು ಮಾಡ್ಬೇಕು. ತಂದೆ ತಾಯಿಗಳು 18 ವರ್ಷದ ತನಕ ಮಕ್ಕಳ ಹೆಸರಲ್ಲೇ ಸೇವಿಂಗ್ ಮಾಡ್ಕೊತ ಬಂದು ಇನ್ ಮೇಲೆ ನಿನಗೆ ಜಾಬ್ ಸಿಕ್ಕತ್ತಪ್ಪ ನೀ ಕಂಟಿನ್ಯೂ ಮಾಡಿದ್ರೆ ಅವ್ರಿಗೂ ಅಂದ್ರೆ ಸೇವಿಂಗ್ಸ್ ಮಾಡೋ ಮನೋಭಾವನೆ ಹೆಚ್ಚಾಗಬೇಕು. ಇವತ್ತು ನಮ್ಮ ದೇಶದಲ್ಲಿ ಸೇವಿಂಗ್ಸ್ ಮಾಡ್ತಾ ಇಲ್ಲ ಯಂಗ್ ಜನರೇಷನ್. ಸ್ಯಾಲ್ರಿ ಬಂದು 4 ದಿವಸನಾಗ ಮತ್ತೆ ಪೂರ್ತಿ ಖಾಲಿನಾಗಿರ್ತದೆ. ಹಂಗ ಆಗ್ಬಾರ್ದು. ಸೇವಿಂಗ್ಸ್ ವೆರಿ ಇಂಪಾರ್ಟೆಂಟ್. ಸೇವಿಂಗ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಸರ್ ಯುವರ್ ಲೈಫ್ ವಿಲ್ ಬಿ ಇನ್ ದ ಡೇಂಜರ್ ಒಳಗೈತಂತ ಅರ್ಥ. ಇದನ್ನ ಮಾಡಿಸ್ರಿ, ಬಹಳ ಚಂದ ಐತಿ. ಮತ್ತ ಇದ್ರೊಳಗಡೆ ಮಗು ಮತ್ತು ಪೋಷಕರು ಇಬ್ರು ಭಾರತದ ನಾಗರಿಕರಾಗಿರ್ಬೇಕು. ಇದನ್ನ ಮಾಡಿಸ್ಬೇಕಂದ್ರೆ ಅವ್ರದ್ದು KYC ಎಲ್ಲ ಕೊಡ್ಬೇಕು. ನೋ ಯುವರ್ ಕಸ್ಟಮರು. ಅಪ್ರಾಪ್ತ ವಯಸ್ಕರ ಹೆಸರಿನಲ್ಲಿ ಖಾತೆಯನ್ನ ತೆರೆಯಬಹುದು. ಪಾಲಕರು ಅಥವಾ ಪೋಷಕರು ಅದನ್ನ ನಿರ್ವಹಣೆ ಮಾಡಬಹುದು. ಓಕೆ, ಚಿಕ್ಕ ವಯಸ್ಸಿನ ಮಕ್ಕಳು ಇದ್ರ ಫಲಾನುಭವಿಗಳಾಗ್ತಾರ. ಇದನ್ನ ಎಲ್ಲೆಲ್ಲಿ ಮಾಡಿಸ್ಬೇಕು ಸರ್? ಈ ಸ್ಕೀಮ್ ಎಲ್ಲೆಲ್ಲಿ ನಾವು ಎಲ್ಲಿ ಹೋದ್ರೆ ಸಿಗ್ತೈತಿ? ಬ್ಯಾಂಕ್ನಾಗ ಹೋಗ್ಬೋದು, ಪೋಸ್ಟ್ನಾಗ ಹೋಗ್ಬೋದು. ಓಕೆ, ಪಿಂಚಣಿ ನಿಧಿಗಳು ಆನ್ಲೈನ್ ಪ್ಲಾಟ್ಫಾರ್ಮ್ ENPS ಅಂತಿದೆ. ಓಕೆ, ಭಾರತದ ಪಿಂಚಣಿ ನಿಧಿ ನಿಯಂತ್ರಣ ಪ್ರಾಧಿಕಾರ ಇಂದ ಎಲ್ಲ ಕಡೆ ಹೋಗಿ ಎಲ್ಲಿ ಬೇಕಾದ್ರೂ ನೀವು ಹೋಗಿ ಇದನ್ನ ಮಾಡ್ಬೋದು. ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ SBI, ICICI, HDFC ಬೇಕಾದಲ್ಲಿ ಹೋಗಿ ನೀವು ಇದನ್ನ ಈ ಒಂದು ಯೋಜನೆಯನ್ನ ಸರ್ ನೀವು ಮಾಡಿಸ್ಬೋದು. ಬಹಳ ಚಂದ ಇದೆ, ಬಹಳ ಬೆಸ್ಟ್ ಇದೆ. ನಾನು ಕೂಡ ಇದ್ರ ಬಗ್ಗೆ ಜಾಸ್ತಿ ನೋಡಿದೆ. ಓಕೆ, ಸೊ ಬಹಳ ಚೆನ್ನಾಗಿದೆ. ಓಕೆ, ಮತ್ತೆ ಚಂದಾದಾರರು ವರ್ಷಕ್ಕೆ ಕನಿಷ್ಠ 1,000 ರೂಪಾಯಿ ತುಂಬಬಹುದು. ಗರಿಷ್ಠ ಮಿತಿನ ಇಲ್ಲ ಇದಕ್ಕೆ ನೋಡ್ರಿ, ಗರಿಷ್ಠ ಒಟ್ಟ ಮಿತಿ ಇಲ್ಲ. ಓಕೆ, ಸೊ ಹೂಡಿಕೆ ಮಾಡೋರಿಗೆ ಸಾಕಷ್ಟು ಆಯ್ಕೆಗಳನ್ನ ಕೊಡ್ತಾರೆ. ನೀವು ಮಂತ್ಲಿ ತುಂಬ್ರಿ, ಓಕೆ 6 ಮಂತ್ಸ್ಗೊಮ್ಮೆ ತುಂಬ್ರಿ, ಇಯರ್ಲಿ ತುಂಬ್ರಿ, ಬೇಕಾದಂಗೆ ಸಾಕಷ್ಟು ಅವಕಾಶವನ್ನ ಕೊಟ್ಟಿದ್ದಾರೆ. ಮೆಚುರಿಟಿ ವಯಸ್ಸನ್ನ ತಲುಪಿದ ನಂತರ ಯೋಜನೆ ಸಾಮಾನ್ಯ NPS ಆಗಿ ಖಾತೆ ನಿರ್ವಹಣೆ ಮಾಡ್ತದೆ. ಒಂದೇನಪ್ಪಾ ಅಂತಂದ್ರೆ ಸೇವಿಂಗ್ಸ್ ಮನೋಭಾವ ಹೆಚ್ಚಾಗ್ತತಿ. ಮತ್ತೆ ನಾಳೆ ಮಕ್ಕಳು ಒಂದು ಇಂಪಾರ್ಟೆಂಟ್ ಸ್ಟೇಜಿಗೆ ಬಂದಾಗ ಅವ್ರ ಕೈಯಾಗ ದುಡ್ಡು ಇರ್ತದೆ. ಓಕೆ, ಏನೋ ಹೂಡಿಕೆ ಮಾಡ್ಬೇಕು, ಎದಕ್ಕೋ ಒಂದು ದುಡ್ಡು ಬೇಕು. ಅವಾಗ ಅವ್ರ ಕಡೆ ಸರ್ ಏನಪ್ಪಾ ಅಂತಂದ್ರೆ ದುಡ್ಡು ಇರ್ತದೆ. ಇದು ಬಹಳ ಇಂಪಾರ್ಟೆಂಟ್. ಮತ್ತೆ 3 ವರ್ಷ ಆದ್ಮೇಲೆ ಸರ್ ಸ್ವಲ್ಪ ಹಣ ಹಿಂಪಡೆದುಕೊಳ್ಳಕ್ಕೂ ಅವಕಾಶಗಳಿದಾವ. ಮತ್ತೆ ವೈದ್ಯಕೀಯ ಚಿಕಿತ್ಸೆ, ಶಿಕ್ಷಣ ಇವಕ್ಕೆಲ್ಲ 75%ಗಿಂತ ಹೆಚ್ಚಿನ ಅಂಗವೈಕಲ್ಯದು ಆದ್ರೆ ಕಾರ್ಪಸ್ನಾಗ 25% ತಗೋಬಹುದು. 18 ವರ್ಷ ತುಂಬಿದ ನಂತರ 2.5 ಲಕ್ಷದವರೆಗಿನ ಕಾರ್ಪಸ್ ತಗೋಬಹುದು, ಅಥವಾ ಸಂಪೂರ್ಣ ಆ ಸ್ಕೀಮನ್ನು ಬಿಡಬಹುದು 18 ವರ್ಷ ಆದ್ಮೇಲೆ. ಹಂಗೂ ಇಲ್ಲ ಇದೆ. ಸುಕನ್ಯಾ ಸಮೃದ್ಧಿನೂ ಇದೆ, NPS ವಾತ್ಸಲ್ಯನೂ ಇದೆ. ಸುಕನ್ಯಾ ಸಮೃದ್ಧಿ ಹೆಣ್ಣು ಮಕ್ಕಳಿಗೆ ಮಾತ್ರ, ಬಟ್ ಇದು NPS ವಾತ್ಸಲ್ಯ ಎಲ್ಲರಿಗೂ ಬರ್ತದೆ. ಓಕೆ, ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆಯ್ತು ಆ ಮಗುವಿಗೆ ಅಂತಂದ್ರೆ ನಾಮಿನಿಗೆ ಆ ಒಂದು ಹಣವನ್ನು ಕೊಡ್ತಾರ. ಪೋಷಕರು ಮರಣ ಹೊಂದಿದರೆ KYC ತಗೊಂಡು ತಂದೆ ಹೆಸರಲ್ಲೇ ಇದ್ರೆ ತಾಯಿ ಹೆಸರು ತಂದೆ ಹೆಸರಲ್ಲೇ ಮಾಡ್ತಾರ. ಇಬ್ರು ಇಲ್ಲ ಅಂತಂದ್ರೆ ಅವ್ರಿಗೆ ಯಾರು ಕಾನೂನುಬದ್ಧ ಪಾಲಕರಿದಾರ ಅವ್ರ ಹೆಸರಲ್ಲೇನು ಸರ್ ಅದನ್ನ ಮಾಡುವಂಥದ್ದು ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಗೌರ್ಮೆಂಟ್ಗೂ ಲಾಭ ಇದೆ, ನಮಗೂ ಲಾಭ ಇದೆ. ಅಂದ್ರೆ ಗೌರ್ಮೆಂಟ್ಗೂ ಲಾಭ ಇದೆ, ನಮಗೂ ಲಾಭ ಇದೆ. ಓಕೆ, ಸೊ ಇದನ್ನ ಸ್ವಲ್ಪ ಯೋಚನೆ ಮಾಡ್ರಿ. ಓಕೆ, ಸೊ ಇಲ್ಲಿ VK ಮನಿ ಅಂತ ಒಂದು ಪೇಪರ್ ಬರ್ತದೆ. VK ಮನಿ ಪ್ರತಿ ರವಿವಾರ ಬರ್ತೈತಿ. ನಿನ್ನೆ ರವಿವಾರ ಅವರು ಇದ್ರ ಬಗ್ಗೆ ಕೊಟ್ಟಿದ್ರು, ಅದರದ ಸ್ಕ್ರೀನ್ ಶಾಟ್ ಕೊಟ್ಟಿದ್ದೀನಿ ನಾನು. ಓಕೆ, 1 ವರ್ಷಕ್ಕೆ ವಾರ್ಷಿಕವಾಗಿ ಸರ್ 50,000 ರೂಪಾಯಿ ತುಂಬಿದ್ರು ಕೂಡ 10% ಆವರೇಜ್ ಇಂಟ್ರೆಸ್ಟ್ ಹಿಡಿದ್ರೆ 18 ವರ್ಷಕ್ಕೆ ಆ ಮಗು 25 ಲಕ್ಷ ರೂಪಾಯಿ ಕೈಯಾಗಿರ್ತವೆ. 25ನೇ ವಯಸ್ಸಿಗೆ ಸರ್ 40 ಲಕ್ಷ ರೂಪಾಯಿ ಇರ್ತವೆ. ಇಟ್ಸ್ ಅ ವೆರಿ ಗುಡ್ ಸ್ಕೀಮ್, ಬಹಳ ಒಳ್ಳೆ ಸ್ಕೀಮ್ ಇದೆ. ಯು ಕ್ಯಾನ್ ಯುಟಿಲೈಸ್ ದಿಸ್. ಮಕ್ಕಳಿಗೆ ಈಗಿನಿಂದ ನಾವು ಸೇವಿಂಗ್ಸ್ ಮನೋಭಾವನೆಯನ್ನು ಕಲಿಸೋದಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ, ನೆಕ್ಸ್ಟ್